ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು SLC ಎಕ್ಸಾಮ್ 2 ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಅಪ್ಡೇಟ್ಸ್ ಕೊಟ್ಟಿದ್ದೆ. ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರ್ಬೋದು ಅದೆಲ್ಲನೂ ಹೇಳಿದ್ದೆ. ಸೊ ತುಂಬ ಜನ ಸ್ಟೂಡೆಂಟ್ಸು ಆ ವಿಡಿಯೋ ಕೆಳಗೆ ಒಂದು ಡೌಟ್ಸ್ ಕೇಳ್ತಾಯಿದ್ರಿ. ಸೊ ಆ ಡೌಟ್ಸ್ನೆಲ್ಲರೂ ಒಂದು ಕ್ಲಿಯರ್ ಮಾಡ್ತೀನಿ. ಮೊದಲಿಗೆ ನೋಡಿ, ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕಂದರೆ ನಾನು ಏನೇ ಒಂದು SLC ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಇನ್ನೂ 3rd ಎಕ್ಸಾಮ್ ಇದೆ. ಸೊ ಎಲ್ಲನೂ ಒಂದು ಅಪ್ಡೇಟ್ಸ್ ಕೊಡ್ತಾಯಿದ್ದೀನಿ, ಪ್ಲಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡ್ತಾಯಿದ್ದೀನಿ. ಸೊ ಪ್ರತಿಯೊಂದನ್ನು ಕೊಡ್ತಾಯಿದ್ದೀನಿ. ಮತ್ತು ಆಫ್ಟರ್ ಸೆಕೆಂಡ್ PUC ಆಫ್ಟರ್ SLC ಮೇಲಿರುವಂಥ ಒಂದು ಸ್ಕಾಲರ್ಶಿಪ್ಸು ಅದೆಲ್ಲ ಒಂದು ಸರ್ಕಾರದ ಒಂದು ಸ್ಕೀಮ್ಗಳು ಎಲ್ಲನೂ ನಾನು ವೀಡಿಯೋ ಮಾಡಿದ್ದೀನಿ. ದಯವಿಟ್ಟು ನೋಡಿಲ್ಲ ಅಂದರೆ ನೋಡಿ, ಬೇಕಾದ್ರೆ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಸೊ ಅದನ್ನು ನೋಡಿ. ಮೊದಲಿಗೆ ನೋಡಿ, ನಿಮ್ಮೊಂದು ರಿಸಲ್ಟ್ ಡೇಟ್ ಹೇಳೋದಾದರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇವತ್ತು 3ನೇ ತಾರೀಕು, ಅಂದರೆ ನಾಳೆ ಬಿಟ್ಟು ನಾಡಿದ್ದು ಅಂದರೆ ಒಂದು 5ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಬರುವ 90% ಒಂದು ಚಾನ್ಸಸ್ ಇದೆ, ಒಂದು 5ನೇ ತಾರೀಕು. ಸೊ ಇನ್ನೊಂದು ಏನಂದರೆ, ಜಸ್ಟ್ 5 ಮಿಸ್ ಆದರೆ 7ನೇ ತಾರೀಕು ಅಂತೂ ಅದು ಕನ್ಫರ್ಮ್ ಇದೆ. ಸೊ ನೋಡಿ, ಇನ್ನೂ 4-5 ದಿನಗಳಲ್ಲಿ ನಿಮ್ಮ ಒಂದು ರಿಸಲ್ಟ್ ಅಂತೂ ವಿತಿನ್ 4 ಡೇಸಲ್ಲಿ ನಿಮ್ಮ ರಿಸಲ್ಟ್ ಅಂತೂ ಅದಂತೂ ಬರೋದು ಕನ್ಫರ್ಮ್ ಇದೆ. ಸೊ 5ನೇ ತಾರೀಕು ತಪ್ಪಿದರೆ ಒಂದು 7ನೇ ತಾರೀಕು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಶನಿವಾರ. ಸೊ ನೋಡಿ, ಇದಂತೂ ಕಂಪ್ಲೀಟ್ ಆಯಿತು. ಒಂದು ವ್ಯಾಲ್ಯೂಯೇಷನ್ ಪ್ರೊಸೆಸ್ ಬಗ್ಗೆ ಕೇಳಿದ್ರಿ. ಸೊ ಹೇಗಾಗಿದೆ ವ್ಯಾಲ್ಯೂಯೇಷನು, ಹೆಂಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಸೊ ಹಲವಾರು ಪ್ರಶ್ನೆಗಳು ಕೇಳಿದ್ರಿ ಇದಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಮೊದಲಿಗೆ ಒಂದು ವ್ಯಾಲ್ಯೂಯೇಷನ್ 23ನೇ ತಾರೀಕಿಂದ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಸೊ 23ರಿಂದ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಅಂದರೆ ನೀವು ಸೆಕೆಂಡ್ ಎಕ್ಸಾಮ್ ಇರೋದ್ರಿಂದ ಆಲ್ಮೋಸ್ಟ್ ಫಸ್ಟ್ ಎಕ್ಸಾಮ್ನ 9 ಲ್ಯಾಕ್ ಸ್ಟೂಡೆಂಟ್ಸ್ ಹತ್ತತ್ರ ಬರೆದಿದ್ದೀರಾ. ಸೊ ಇದನ್ನು ಓನ್ಲಿ ಒಂದು 3 to 4 ಲ್ಯಾಕ್ ಸ್ಟೂಡೆಂಟ್ಸು ಈ ಎಕ್ಸಾಮ್ 2ನ ತೊಗೊಂಡಿದ್ದಾರೆ. ಸೊ ಅದಕ್ಕಾಗಿ ನೋಡಿ, ಒಂದು ರಿಸಲ್ಟು ಆಲ್ರೆಡಿ ನನಗನ್ಸೋ ಮಟ್ಟಿಗೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ವಿತಿನ್ 30 ಒಳಗಡೆ, ಅಂದರೆ ಜೂನ್ 30 ಒಳಗೆ ನಿಮ್ಮ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗುತ್ತೆ ಅಂತ ಒಂದು ಶಿಕ್ಷಣ ಇಲಾಖೆಯಿಂದ ಮಾಹಿತಿ ಬಂದಿತ್ತು. ಸೊ ಅದ್ರ ಪ್ರಕಾರ ನೋಡೋದಾದರೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ, ಎಲ್ಲನೂ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಇನ್ನೂ ಬಿಡೋದೊಂದೇ ಇದೆ ರಿಸಲ್ಟು. ಸೊ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಜುಲೈ ಫಸ್ಟ್ ವೀಕ್, ಅಂದರೆ ಈ ಒಂದು 5ನೇ ತಾರೀಕು ತಪ್ಪಿದರೆ 7ನೇ ತಾರೀಕು ಅಂತೂ ಅದು ಕನ್ಫರ್ಮ್ ಇದೆ. ಸೊ ಇನ್ಯಾವುದೇ ಡೌಟ್ಸ್ ಬೇಡ ರಿಸಲ್ಟ್ ಬಗ್ಗೆ. ನೋಡಿ, ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಟೋಟಲ್ 30ನೇ ತಾರೀಕು ಒಳಗಡೆ ಕಂಪ್ಲೀಟ್ ಮಾಡಿದ್ದಾರೆ ವ್ಯಾಲ್ಯೂಯೇಷನ್ ಎಲ್ಲನೂ. ಮತ್ತು ಇನ್ನೊಂದು ಏನಂದರೆ, ಒಂದು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೇಳ್ತಾ ಇದ್ದರೆ, ನೋಡಿ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಅಂದರೆ ಯಾವ ಥರ ಅಂದರೆ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರೇಸ್ ಮಾರ್ಕ್ಸ್ ಅಂದರೆ ತುಂಬ ಕಮ್ಮಿ. ಇವಾಗ ನಿಮ್ಮ ಒಂದು ಮಿನಿಮಮ್ ನಿಮಗೆ 28 ಬೇಕು 80 ಮಾರ್ಕ್ಸ್ಗೆ. ಅಂದರೆ ನೀವು ತೀರಾ ಕಡಿಮೆ ಅಂದರೆ ಒಂದು 10 ಮೇಲೆ, ಅಂದರೆ 15, 10 ಈ ಥರ ತೆಗೆದಿದ್ರೆ ಡೆಫಿನೆಟ್ಲಿ ಅವರು ಅಷ್ಟೊಂದು ಗ್ರೇಸ್ ಮಾರ್ಕ್ಸ್ ಕೊಡೋಲ್ಲ. ಸೊ ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅಂದರೆ, ಲ್ಯಾಂಗ್ವೇಜು ಮತ್ತು ಕೋರ್ ಸಬ್ಜೆಕ್ಟ್ ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಸೋಷಿಯಲ್ ಸೈನ್ಸ್, ಮ್ಯಾಥ್ಸು. ಸೊ ಇವಾಗ ನೀವು ಕನ್ನಡದಲ್ಲಿ ಒಂದು 100ಕ್ಕೆ ಒಂದು 80 ಮಾರ್ಕ್ಸ್ ತೆಗೆದ್ರಿ, ಇಂಗ್ಲೀಷಲ್ಲಿ 80ಗೆ ಒಂದು 25 ಮಾರ್ಕ್ಸ್ ತೆಗೆದ್ರಿ, ಈ ಥರ ಇದ್ದರೆ ನೋಡಿ, ಒಂದು ಕನ್ನಡದ್ದೇ ಅವ್ರು ಏನು ಮಾಡ್ತಾರೆ, ಇಂಗ್ಲೀಷ್ಗೆ 3 ಮಾರ್ಕ್ಸ್ ಕೊಟ್ಟು ಸೊ ಹಂಗೆ ಜಸ್ಟ್ ಪಾಸ್ ಮಾಡಿಬಿಡ್ತಾರೆ. ಈ ಥರ ಒಂದು ಮಿನಿಮಮ್ ಒಂದು 5 ಮಾರ್ಕ್ಸ್ ಹಾಕ್ತಾರೆ. ಮ್ಯಾಕ್ಸಿಮಮ್ ಅಂದರೆ ಒಂದು ವಿತಿನ್ 5ನೇ ಅಂದ್ಕೊಳ್ಳಿ, 5 or 6 ಅಂದ್ಕೊಳ್ಳಿ. ಇಷ್ಟರಲ್ಲೇ ಅವರು ಮ್ಯಾಕ್ಸಿಮಮ್ ಎತ್ತಾಕೋದು. ಸೊ ತುಂಬ ಕಡಿಮೆ ಬಂದರೆ ಅವರು ಡೆಫಿನೆಟ್ಲಿ ಅಷ್ಟು ಎತ್ತಾಕಲ್ಲ. ಸೊ ಅದಂತ ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಇರಲಿ ಅಂತ ಕೊಟ್ಟಿದ್ದೀನಿ. ನೋಡಿ, ಮತ್ತೆ ಇನ್ನೊಂದು ಏನು ಕೇಳ್ತಾ ಇದ್ದೀರಿ, ಸ್ವಲ್ಪ 3rd ಎಕ್ಸಾಮ್ ಬಗ್ಗೆ ಅಪ್ಡೇಟ್ಸ್ ಕೇಳ್ತಾ ಇದ್ದೀರಿ. ನೋಡಿ, ಇನ್ನೊಂದು 3rd ಎಕ್ಸಾಮ್ದು ಅಪ್ಡೇಟ್ಸ್ ಹೇಳೋದಾದರೆ, ನೋಡಿ ಈ ಒಂದು ರಿಸಲ್ಟು ವಿತಿನ್ 7 ಒಳಗಡೆ ರಿಸಲ್ಟ್ ಬಂದರೆ, ಆ ಕಡೆ ನಿಮ್ಗೆ ಅವತ್ತು ಹೇಳ್ದಂಗೆ ರಿಸಲ್ಟ್ ಬಿಟ್ಟ ದಿವಸನೇ ಒಂದು 3rd ಎಕ್ಸಾಮ್ದು ಟೈಮ್ ಟೇಬಲ್ ರೆಡಿಯಾಗಿರುತ್ತೆ. ಆಲ್ರೆಡಿ ರಿಸಲ್ಟ್ ಬಿಟ್ಟ ದಿವಸನೇ ಅದನ್ನು ಆ ಒಂದು KSEB ವೆಬ್ಸೈಟಲ್ಲಿ ಪ್ರಕಟ ಮಾಡ್ತಾರೆ, ಈ ಒಂದು ಟೈಮ್ ಟೇಬಲ್ನ. ಸೊ ಕರೆಕ್ಟಾಗಿ ಅದನ್ನು ನಿಮಗೆ ನಾನು ಇಮಿಡಿಯೇಟ್ಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಆ್ಯಂಡ್ ಇದು ಒಂದು ಯೂಟ್ಯೂಬ್ ಕಮ್ಯುನಿಟಿಯಲ್ಲೂ ಪೋಸ್ಟ್ ಮಾಡಿರ್ತೀನಿ. ಸೊ ದಯವಿಟ್ಟು ಆ ಟೈಮ್ ಟೇಬಲ್ ನೋಡ್ಕೊಳ್ಳಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಎಕ್ಸಾಮ್ 3ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತೂ ನಾನು ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿಕೊಂಡಿದ್ರೆ ನಿಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ಅದಕ್ಕಾಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ನಮ್ಮ ಚಾನಲ್ನ. 3rd ಎಕ್ಸಾಮ್ನ ಫುಲ್ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸು ಕೊಡ್ತಾ ಹೋಗ್ತೀನಿ, ಎಲ್ಲ ಸಬ್ಜೆಕ್ಟ್ಸು. ಮತ್ತು ಇನ್ನೇನು ಡೌಟ್ಸ್ ಬಂದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಅಪ್ಡೇಟ್ಸ್ ಇತ್ತು ಇದರಲ್ಲಿ. ಟೋಟಲ್ ಆ ಒಂದು ವಿಡಿಯೋ ಕೆಳಗಡೆ ನೀವು ಇಷ್ಟೊಂದು ನನಗೆ ಡೌಟ್ಸ್ ಕೇಳಿದ್ರಿ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೆಲವೊಬ್ರು ಕೇಳಿದ್ರಿ. ಸೊ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಮತ್ತೇನು ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.